ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹಳ್ಳಿ ಮನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಗೆಣಸು ಅಂದರೆ ಮರಗೆಣಸಿನ ಗಿಡಗಳಿದು. ತುಂಬ ಗಿಡಗಳನ್ನ ನಾನು ಲಾಸ್ಟ್ ಇಯರ್ ಬಂದುಬಿಟ್ಟು ಹಾಕೋಗಿದ್ದೆ ಇಲ್ಲೆಲ್ಲ. ಅದನ್ನ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ, ಬಟ್ ಅದನ್ನ ಫುಲ್ ಆ ಜಾಗದಲ್ಲೆಲ್ಲ ಹಾಕಿದ್ದೆ. ಹಾಗೆ ಈಗ ಅದು ಗೆಣಸು ಆಗಿದೆ, ಅದನ್ನ ನಾವೀಗ ತೆಗಿತಾ ಇದ್ದೀವಿ. ನೋಡೋಣ, ಕೆಲವೆಲ್ಲ ಬಂದುಬಿಟ್ಟು ಹೆಗ್ಗಣ ಅಂದರೆ ಇಲಿ ಟೈಪಲ್ಲಿ ದೊಡ್ಡ ದೊಡ್ಡದಿರುತ್ತೆ, ಅದೆಲ್ಲ ಕೆಲವೆಲ್ಲ ಬಂದು ತಿನ್ಕೊಂಡು ಹೋಗಿದೆ. ಆದರೆ ಎಷ್ಟಿದೆ ಅಷ್ಟನ್ನು ನಾನು ಇಲ್ಲಿ ತೆಗಿತಾ ಇದ್ದೀನಿ. ಲಾಸ್ಟ್ ಇಯರ್ ಸಮ್ಮರ್ ಹಾಲಿಡೇಸಲ್ಲಿ ಬಂದವಳು ಇಲ್ಲೆಲ್ಲ ನಟ್ಟೋಗಿದ್ದೆ, ಅಂದರೆ ಮನೆ ಹಿಂಭಾಗದಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲ, ಅಲ್ಲಿ ಬಂದು ನಟ್ಟೋಗಿದ್ದೆ. ಈಗ ಮಣ್ಣೆಲ್ಲ ಗಟ್ಟಿಯಾಗಿದೆ, ಈ ಸಮ್ಮರ್ ಆಗಿರೋದ್ರಿಂದ ಗಟ್ಟಿಯಾಗಿದೆ. ಇದನ್ನ ತೆಗಿಯೋದಕ್ಕೆ ಅಂದರೆ ಒಬ್ಬರೇ ತೆಗೆದ್ರೆ ಬರೋದಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತಲ್ಲ. ಅದರಿಂದ ನಮ್ಮ ಹಸ್ಬೆಂಡ್ ವೈಟ್ ವಾಶ್ ಮಾಡ್ತಾಯಿದ್ರು, ಅಂದರೆ ಪೇಂಟಿಂಗ್ ಮಾಡ್ತಾಯಿದ್ರು. ಅವ್ರನ್ನ ಕೂಡ ಕರ್ಕೊಂಡ್ಬಂದು ನೋಡಿ. ಹಾಗೇ ಸ್ವಲ್ಪ ಸಿಕ್ತು ಒಂದು ಗಿಡದಲ್ಲಿ. ಹಾಗೆ ತುಂಬ ಗಿಡಗಳು ಅಂದರೆ ಒಂದು 10-15 ಗಿಡಗಳಿತ್ತು. ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಆಗಿತ್ತು, ಅಂದರೆ ಕೆಲವೊಂದರಲ್ಲಿ ದೊಡ್ಡ ದೊಡ್ಡದು, ಕೆಲವೊಂದರಲ್ಲಿ ಚಿಕ್ಕ ಚಿಕ್ಕದು ಹಾಗೆ ಸಿಕ್ತು. ಪರವಾಗಿಲ್ಲ, ಲಾಸ್ಟ್ ಇಯರ್ ಬಂದು ಹಾಕಿದ್ದಕ್ಕೆ ಈ ಸಲ ಓಕೆ ಸಾರ್ಥಕ ಆಯಿತು ಅನಿಸುತ್ತೆ. ಹಾಗೆ ಅದರಲ್ಲಿ ಸಿಕ್ಕಿದ್ದನ್ನ ನಮ್ಮ ಅಜ್ಜ ಮನೆಗೆ, ನಮ್ಮ ಮಾವವ್ರ ಮನೆಗೆ, ಹಾಗೆ ನಮ್ಮ ಅಕ್ಕ ಮನೆ, ನನ್ನ ತಂಗಿ ಮನೆ, ಅಮ್ಮ ಅವರಿಗೆ ಎಲ್ಲ ತುಂಬ ಜನ, ಒಂದು 5-6 ಮನೆಗೆಲ್ಲ ಕೊಟ್ವಿ. ಓಕೆ ಪರವಾಗಿಲ್ಲ ಅನ್ನಿಸ್ತು. ಹಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇನ್ನೊಂದು ಗಿಡ, ಇದರಲ್ಲಿನೂ ಕೂಡ ಸ್ವಲ್ಪ ಸಿಕ್ತು. ಇದನ್ನ ಫಸ್ಟಿಗೆ ಅಂದರೆ ಅಡಿಯಲ್ಲಿ ಗೆಣಸು ಆಗೋದ್ರಿಂದ ನೋಡಿ ಮೇಲೆ ಇರುವಂತಹ ಗಿಡನೆಲ್ಲ ಕಟ್ ಮಾಡಬೇಕು. ಈ ಕಟ್ ಪೀಸ್ಗಳಿದೆಯಲ್ಲ, ಇದನ್ನ ನೆಕ್ಸ್ಟ್ ಇನ್ನೊಂದು ಈಗ ಸ್ವಲ್ಪ ಮಳೆ ಬರಬೇಕಾದ್ರೆ ಅದನ್ನ ಕೂಡ ನಟ್ಟರೆ ನೆಕ್ಸ್ಟ್ ಇಯರಿಗೆ ಗೆಣಸು ಆಗುತ್ತೆ. ಇದನ್ನ ಕೂಡ ನಟ್ಟು ಹೋಗ್ತೀನಿ ಈ ಸಲನೂ ಕೂಡ. ನೋಡಿ ಈಗ ನಾವು ಇದನ್ನ ಎಳೆದು ತೆಗಿತಾ ಇದ್ದೀವಿ. ಸ್ವಲ್ಪ ಅಂದರೆ ಹೇಳಿದ್ನಲ್ಲ, ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ. ಹಾಗೆ ನೋಡಿ ಈ ರೀತಿ ಇರುತ್ತೆ ಗೆಣಸು. ನೋಡಿ ಈ ಥರದ್ದು ಸ್ವಲ್ಪ ಸಿಕ್ತು ನಮಗೆ. ನೋಡಿ ಈ ಥರ ಇರುತ್ತೆ ಗೆಣಸು. ಓಕೆ ಪರವಾಗಿಲ್ಲ, ಲಾಸ್ಟ್ ಇಯರ್ ಮಾಡಿದ್ದಕ್ಕೂ ಈ ಸಲ ಸಿಕ್ತು. ಇದು ಸಿಗಬೇಕಾದ್ರೆ ತುಂಬಾ ಖುಷಿ ಆಯಿತು. ನಾವೇ ಬೆಳೆದಿದ್ದಲ್ಲ, ಈ ರೀತಿ ಸಿಗಬೇಕಾದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೂ. ನಮ್ಮ ಹಸ್ಬೆಂಡ್ ಪೇಂಟಿಂಗ್ ಮಾಡ್ತಾಯಿದ್ರು ಅನ್ನಲ್ಲ. ನೋಡಿ ಈ ರೀತಿ ಮನೆಯೆಲ್ಲ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಕೆಲವೊಂದು ರೂಮ್ಗೆಲ್ಲ ಪೇಂಟಿಂಗ್ ಆಗಿರಲಿಲ್ಲ, ಅದರಿಂದ ಅದನ್ನ ಅವರೇ ಮಾಡ್ತಾಯಿದ್ರು. ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಸಲ ತೋಟಕ್ಕೆ ಹೋಗಿ ಬರೋಣ ಅಂತ ನಾವು ನಮ್ಮ ತೋಟಕ್ಕೆ ಹೊರಟ್ವಿ. ನಮ್ಮ ಮನೆಯಿಂದ 1-2-3 ಕಿಲೋಮೀಟರ್ ಆಗ್ಬೋದು ಈ ತೋಟ. ಹಾಗೆ ಇಬ್ಬರು ಹೊರಟ್ವಿ ನಾವು ತೋಟದ ಹತ್ರ. ನೋಡಿ ಇದು ನಮ್ಮ ಕಾಫಿ ತೋಟ. ನೋಡಿ ಇದು ಕಾಫಿ ತೋಟ. ಹಾಗೆ ನೋಡಿ ಇಲ್ಲಿ ಮಳೆಗಾಲಕ್ಕೆ ಇಲ್ಲೆಲ್ಲ ಸೌದೆ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಕಾಫಿ ಗಿಡದಲ್ಲಿ ಹೂವಾಗಿ ಈಗ ಕಾಫಿ ಹೂವೆಲ್ಲ ಒಣಗಿದೆ ನೋಡಿ. ಹಾಗೆ ನಮ್ಮ ತೋಟದಲ್ಲಿ ಹಲಸಿನ ಮರ, ಹುಳಿ ಮರ ಎಲ್ಲ ಬೇರೆ ಬೇರೆ ಥರದ ಮರಗಳು ಕೂಡ ಇದೆ. ಹಾಗೆ ನೋಡಿ ಇದು ಹಲಸಿನ ಮರ ತುಂಬ ಹಲಸಿನ ಹಣ್ಣಾಗಿದೆ. ಯಾವುದು ಹಣ್ಣಾಗಿಲ್ಲ ಇನ್ನೂ, ಕೆಲವೆಲ್ಲ ಇನ್ನೂ ಹಣ್ಣಾಗಬೇಕಷ್ಟೇ. ಇನ್ನು ಇದು ಜಾಸ್ತಿ ಅಂದರೆ ಮಳೆಗಾಲದ ಟೈಮಲ್ಲೇ ಹಣ್ಣಾಗಿಬಿಡುತ್ತೆ. ಹಣ್ಣಾಗಿ ಅದರಷ್ಟಕ್ಕೆ ಉದುರುತ್ತೆ, ಯಾರೇನೂ ಕುಯ್ಯೋದಿಲ್ಲ. ಬೇಕಾದವರು 1-2 ಏನಾದರೂ ಕುಯ್ಕೊಂಡು ಹೋಗ್ತಾರೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲ ಕಡೆ ಗಿಡ ಮರಗಳು ಎಲ್ಲ ಒಣಗಿರುತ್ತೆ, ಆದರೆ ಎಲೆಗಳು ನೋಡಿ ಎಲ್ಲ ಬಿದ್ದಿದೆ ಕೆಳಗೆ. ಹಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹುಳಿ ಗಿಡ. ಇದು ಓಟೆ ಹುಳಿ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ಅದ್ರದ್ದು ಗಿಡ ಇದು. ಹಾಗೆ ಕಾಫಿ ಗಿಡದಲ್ಲಿ ಕೆಲವೆಲ್ಲ ಚಿಗುರು ಅಲ್ಲಲ್ಲಿ ಬಂದಿರುತ್ತೆ, ಅದನ್ನೆಲ್ಲ ಬಿಡುವ ಹಾಗಿಲ್ಲ, ಅದನ್ನೆಲ್ಲ ಕಿತ್ತು ತೆಗಿಬೇಕು. ಹಾಗೆ ರೋಡ್ ಸೈಡಲ್ಲಿ ಇರೋದ್ರಿಂದ 1-2 ನಮ್ಮ ಕಣ್ಣಿಗೆ ಕಾಣಿಸಿದ್ದು 1-2ನ ನಾನು ತೆಗಿತಾ ಇದ್ದೀನಿ.
ಹಾಗೆ ಕಾಫಿ ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಇರುತ್ತೆ ನೋಡಿ. ಇದು ಬಂದು ನಮ್ಮ ಕಡೆ ನಂದಿ ಮರ ಅಂತ ಹೇಳ್ತಾರೆ, ಆ ಮರ ಇದು ನೋಡಿ. ಎಷ್ಟು ದೊಡ್ಡದಾಗಿ ಬೃಹತಾಕಾರದಲ್ಲಿ ಬೆಳೆದಿದೆ. ಹಾಗೆಯೇ ನಮ್ಮ ತೋಟದಲ್ಲಿ ಸೀಬೆ ಹಣ್ಣಿನ ಮರ, ಕಿತ್ತಳೆ ಹಣ್ಣಿನ ಮರ ಎಲ್ಲ ಇದೆ. ಹಾಗೆ ನೋಡಿ, ಈ ಸೀಬೆ ಹಣ್ಣಿನ ಮರದಲ್ಲಿ ಫುಲ್ಲು ಹಣ್ಣಾಗಿದೆ. ಈಗ ಸೀಬೆಕಾಯಿ ಎಲ್ಲ ಹಣ್ಣಾಗಿಬಿಟ್ಟಿದೆ. ಹಾಗೆ ಆ ಮರನ ನಮ್ಮ ಹಸ್ಬೆಂಡ್ ಅಲ್ಲಾಡಿಸಿದ್ರು. ಆಗ ನೋಡಿ ಎಷ್ಟು ಸೀಬೆ ಹಣ್ಣುಗಳು ಬಿದ್ದಿದೆ ಅಂದರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಂಗಳೂರಲ್ಲಿ ಇದಕ್ಕೆಲ್ಲ ಒಂದೊಂದು ಹಣ್ಣಿಗೆ ಒಂದು 10 ರೂಪಾಯಿ ಎಲ್ಲ 10-15 ರೂಪಾಯಿ ಕೊಡಬೇಕು ನೋಡಿ. ಎಷ್ಟು ಹಣ್ಣುಗಳಿದೆ ಅಂದರೆ ಇಲ್ಲಿ ಯಾರೂ ತಿನ್ನೋದಿಲ್ಲ, ಎಷ್ಟು ಬೇಕೋ ಅಷ್ಟು ಕುಯ್ಕೊಂಡು ತಿಂತಾರೆ. ಆದರೆ ನೋಡಿ ಎಷ್ಟು ಹಣ್ಣುಗಳಿದೆ ಅಂದರೆ ನೋಡಿ, ತುಂಬಾ ಹಣ್ಣು, ಸೀಬೆ ಹಣ್ಣಂತೂ ಬೇಕಾದಷ್ಟು ಸಿಗುತ್ತೆ ನಮ್ಮ ತೋಟದಲ್ಲಿ. ಹಾಗೆ ಅದನ್ನ ತಗೊಂಡು ತಿಂದ್ಕೊಂಡು ಅಲ್ಲೇ ನಮ್ಮ ಪಕ್ಕದಲ್ಲೇ, ತೋಟದ ಪಕ್ಕದಲ್ಲೇ ನಮ್ಮ ಬಾವರದು ಮನೆ ಇದೆ. ಹಾಗೆ ಅಲ್ಲಿಗೆ ಹೋಗಿ ನೋಡಿ, ಇದೇ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಬಾವ ಅವ್ರದ್ದು ಮನೆ. ಹಾಗೆ ಬಾವ ಅವರು ಮನೇಲಿರಲಿಲ್ಲ, ಅಕ್ಕ ಮಾತ್ರ ಇದ್ದರು. ಹಾಗೆ ಅವ್ರ ಹತ್ರ ಫುಲ್ ಸುಸ್ತಾಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ತಗೊಂಡು ಕುಡಿದ್ವಿ. ಹಾಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಹುಳಿ, ಓಟೆ ಹುಳಿ ಅಂತ ಕರೀತಾರೆ. ಇದನ್ನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ತಾರೆ. ಇದು ಮೀನು ಸಾಂಬಾರಿಗೆಲ್ಲ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ. ಹಾಗೆ ಅವ್ರ ಮನೆ ಪಕ್ಕದಿಂದ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿದೆ, ಸೀನರಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಇವ್ರ ಮನೆ ಸ್ವಲ್ಪ ಮೇಲೆ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಅವ್ರ ಮನೆ ಹತ್ರ ಸುತ್ತಮುತ್ತ ಪರಿಸರ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ದೂರದಲ್ಲಿರುವಂತಹ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಹಾಗೆ ಅಕ್ಕ ಆಗ ಕೆಲಸದಿಂದ ಬಂದಿದ್ದರು, ಆದರೂ ಕೂಡ ನಮಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ಅದನ್ನ ಕುಡ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ಅಕ್ಕ ಮನೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಹೂವಿನ ಗಿಡ ಎಲ್ಲ ನಟ್ಟಿದ್ದಾರೆ ನೋಡಿ. ಎಷ್ಟು ಹೂಗಳಾಗಿದೆ ಅಂದರೆ ಎಲ್ಲ ಕಡೆನೂ ಕೂಡ ಹೂಗಳಾಗಿದೆ. ಹಾಗೆ ನೋಡಿ, ಒಂದು ಮೆಣಸಿನಕಾಯಿ ಗಿಡ ಕೂಡ ನಟ್ಟಿದ್ದಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಆಗುತ್ತೆ ನೋಡಿ. ಎಷ್ಟು ಆಗುತ್ತೆ ಅಂದರೆ ಗಿಡ ಫುಲ್ ಕೆಂಪು ಕೆಂಪು ಕಾಣಿಸ್ತಾ ಇದೆ, ಅಷ್ಟು ಮೆಣಸಿನ್ಕಾಯಿ ಆಗುತ್ತೆ. ಅದನ್ನ ನಾವು ಚುರುಕು ಮೆಣಸಿನ್ಕಾಯಿ ಅಂತ ಕರಿತೀವಿ. ಅದು ಆ ಹೆಸರಿಗೆ ತಕ್ಕಂತೆ ತುಂಬ ಅಂದರೆ ತುಂಬಾ ಖಾರ ಇರುತ್ತೆ ಅದು. ಹಾಗೆ ಕೆಲವೊಂದು ಮೆಡಿಸಿನ್ ಕೂಡ ಯೂಸ್ ಮಾಡ್ತಾರೆ. ಹಾಗೆ ತೋಟದಿಂದ ಬಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ನಂತರ ಬೆಳಗ್ಗೆ ತೆಗೆದಂಥ ಗೆಣಸನ್ನು ಏನಾದರೂ ಪಲ್ಯದ ಥರ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ. ಅದನ್ನ ಚೆನ್ನಾಗಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನ ಪಲ್ಯ ಅಂತಲ್ಲ, ಅದನ್ನ ಬೇಕಾದರೆ ಬೆಳಗ್ಗೆದ್ದು ಬ್ರೇಕ್ಫಾಸ್ಟಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈಗ ಮಕ್ಕಳಿಗೆ ಹಸ್ಬೆಂಡ್ ಎಲ್ಲ ಇದ್ರಲ್ಲ, ಹಾಗೆ ಅದನ್ನ ಬೇಯಿಸೋಣ ಅಂತ ನಾನೆಲ್ಲ ಅದರದ್ದು ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಬೇಯಿಸಿಬಿಟ್ಟು ಈಗ ಅದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಈಗ ಬೆಂದು ರೆಡಿಯಾಗಿದೆ. ನೋಡಿ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ವೇದಿಕೆ ಕೂಡ ಬಂದು ಕೂತ್ಕೊಂಡ್ಲು. ಹಾಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಎಲ್ಲ ಕೊಡಬೇಕು. ಹಾಗೆ ಈ ಗೆಣಸಿನ ರೆಸಿಪಿನ ರೆಡಿ ಮಾಡಿಬಿಟ್ಟು ನಾವೆಲ್ಲರೂ ಚೆನ್ನಾಗಿ ತಿಂದ್ವಿ. ಹಾಗೆ ಈಗ ಈವ್ನಿಂಗ್ 4 o'clock ಆಗಿರೋದ್ರಿಂದ ಕಾಫಿ ಜೊತೆ ತುಂಬಾ ಚೆನ್ನಾಗಾಯಿತು ಕೂಡ. ಇದಿಷ್ಟು ಇವತ್ತಿನ ಲಾಗ್. ಈ ಹಳ್ಳಿ ವಾತಾವರಣ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.